ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇನ್ನೊಂದು ಬೆಳಕರೆದರೆ ಕ್ರಿಸ್ಮಸ್ ಅಲ್ಲವಾ? ಕ್ರಿಸ್ಮಸ್ ಹಿಂದಿನ ದಿನದಲ್ಲಿ ಬಂದಿದ್ದೇವೆ. ಸಂತೋಷವಾಗಿ ಇದ್ದೀರಾ? ಹಬ್ಬಕ್ಕೆ ಬಟ್ಟೆನೆಲ್ಲ ತೆಗೆದುಕೊಂಡಿರಾ? ಮನೆಯನ್ನೆಲ್ಲ ಅಲಂಕಾರ ಮಾಡಿದ್ದೀರಾ? ಕೇಕೆಲ್ಲ ಖರೀದಿಸಿದ್ದೀರಾ? ಎಲ್ಲವೂ ಕೂಡ ಸರಿನೇ. ಆದರೆ ನೀವೇ ಔತಣವನ್ನೆಲ್ಲ ಮಾಡಿ ನೀವೇ ತಿನ್ನುವಂಥದ್ದು ಮಾತ್ರವಲ್ಲ ಕ್ರಿಸ್ಮಸ್ ಹಬ್ಬದ ಆ ಒಂದು ಸಂತೋಷ. ಮತ್ತೊಬ್ಬರನ್ನು ಸಂತೋಷ ಪಡಿಸಬೇಕು. ಅನೇಕ ಕುಟುಂಬಗಳಲ್ಲಿ ವಿಧವೆಯರು, ಬಹಳ ಬಡ ಮಕ್ಕಳು ಇರುತ್ತಾರಲ್ಲ, ಒಂದು ಒಳ್ಳೆ ಊಟ ಮಾಡೋದಕ್ಕೂ ಗತಿ ಇಲ್ಲದಂತೆ. ಅವರನ್ನು ನಿಮ್ಮ ಮನೆಗೆ ಔತಣಕ್ಕೆಂದು ಕರೆದು ನೀವು ಚರ್ಚಿಗೆಲ್ಲ ಹೋಗಿ ಬಂದ ನಂತರ ಎಲ್ಲರೂ ಕೂಡ ಮನೆಯಲ್ಲಿ ಕ್ರಿಸ್ಮಸ್ ಎಂದು ಬಿರಿಯಾನಿ ಎಲ್ಲ ಮಾಡುತ್ತಾರೆ. ಕೆಲವರ ಮನೆಯಲ್ಲಿ ಮಟನ್, ನಾಟಿ ಕೋಳಿ ಒಳ್ಳೆಯದೆ, ಅದರಲ್ಲೇನು ತಪ್ಪಿಲ್ಲ, ಚೆನ್ನಾಗಿ ಮಾಡಿರಿ. ಆದರೆ ಅದೇ ಸಮಯದಲ್ಲಿ ಬಡವರನ್ನು ಕರೆದು ಅವರಿಗೆ ಔತಣ ಕೊಡಿರಿ, ಸರಿನಾ? ಅವರಿಗೆ ಒಂದು ದಿನ ನಿಮ್ಮೊಟ್ಟಿಗೆ ಈಕ್ವಲ್ ಆಗಿ ಕೂರಿಸಿ ಅವರಿಗೆ ಬಿರಿಯಾನಿ ಕೊಟ್ಟು, ಕ್ರಿಸ್ಮಸ್ ಕೇಕ್ ಎಲ್ಲ ಕೊಟ್ಟು, ಒಂದು ಹೊಸ ಬಟ್ಟೆಯನ್ನು ಕೊಟ್ಟು, ಅವರಿಗೆ ಸುವಾರ್ತೆಯನ್ನು ಕೊಟ್ಟು, ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ, ಯೇಸು ನಿಮಗಾಗಿ ಲೋಕಕ್ಕೆ ಬಂದನೆಂಬುದಾಗಿ ಒಂದೇ ಒಂದು ಮಾತನ್ನು ಹೇಳಿ ಕಳುಹಿಸಿರಿ. ಪರಲೋಕವೇ ಅದನ್ನು ನೋಡಿ ಸಂತೋಷ ಪಡುತ್ತದೆ. ದೇವರನ್ನು ಸಂತೋಷ ಪಡಿಸುವಂತೆ ಹಬ್ಬವನ್ನು ಆಚರಿಸಿರಿ. ನಿಮಗೆ ನೀವೇ ಸಂತೋಷ ಪಡಿಸಿಕೊಂಡು ಇರಬೇಡಿ. ಸರಿ, ಈ ದಿನದಲ್ಲಿ ನೀವೆಲ್ಲರಿಗೂ ಹೇಳುತ್ತೀರಾ, ನೀವೇನ್ ಮಾಡುತ್ತೀರಾ ಎಂದು ಕೇಳುತ್ತೀರಾ? ನಾನು ನೋಡಿರಿ, ಕ್ರಿಸ್ಮಸ್ ದಿನದಲ್ಲಿ ಎಲ್ಲೂ ಹೊರಗೆ ಹೋಗುವುದಿಲ್ಲ. ಅಂದು ಸಾವಿರಾರು ಬಡ ಜನರನ್ನು ಆಹ್ವಾನ ಮಾಡಿ ಆರಾಧನೆ ಮುಗಿದ ಕೂಡಲೇ ಬೆಳಗ್ಗೆ ಎಲ್ಲರಿಗೂ ಔತಣ. ಸಾವಿರಾರು ಜನರು ಸುತ್ತಮುತ್ತಲ ಗ್ರಾಮಗಳಿಂದ ಬರುತ್ತಾರೆ. ಅನೇಕ ಬಡ ದೀನ ಜನರು ಬರುತ್ತಾರೆ. ಅವರಿಗೆಲ್ಲ ನಾನು ಬಡಿಸಿ ಅವರು ಉಂಡು ತೃಪ್ತರಾಗಿ ಸಂತೋಷ ಪಟ್ಟ ಮೇಲೆ ನಾನು ಊಟ ಮಾಡುವೆ. ಅದು ನನಗೆ ಬಹಳ ಸಂತೋಷ. ಇದು ಒಂದೆರಡು ವರ್ಷದಿಂದ ಅಲ್ಲ, ಅನೇಕ ವರ್ಷಗಳಿಂದ ಅದುವೇ ನನಗೆ ಅಭ್ಯಾಸ. ಆದ್ದರಿಂದ ಕ್ರಿಸ್ಮಸ್ ದಿನಗಳಲ್ಲಿ ಬೇರೆ ಎಲ್ಲೂ ಕೂಡ ನಾನು ಹೋಗುವುದಿಲ್ಲ. ಬಡ ಜನರೊಂದಿಗೆ ಸಂತೋಷ ಪಡುವುದು, ಅವರನ್ನು ಸಂತೋಷ ಪಡಿಸುವುದು ನನಗೆ ಸಂತೋಷ. ಇದು ದೇವರು ನನಗೆ ಕೊಟ್ಟಂತ ಭಾಗ್ಯ ಎಂದು ಎಣಿಸುತ್ತೇನೆ. ಎಲ್ಲರಿಗೂ ಕೂಡ ಈ ಒಂದು ಭಾಗ್ಯ ಇದೆ, ಇದನ್ನು ಪ್ರಯೋಜನ ಪಡಿಸಿಕೊಳ್ಳಿ. ಸರಿ, ದೇವರು ಈ ದಿನದಲ್ಲಿ ನಿಮಗೆ ಏನು ಹೇಳುವುದಕ್ಕೆ ಬಯಸುತ್ತಾರೆ? ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಕ್ರಿಸ್ಮಸ್ ಹಬ್ಬ ಏನು ಗೊತ್ತಾ? ಅದು ಬೆಳಕಿನ ಹಬ್ಬ, ಫೆಸ್ಟಿವಲ್ ಆಫ್ ಲೈಟ್. ನಿಜವಾದ ಬೆಳಕಿನ ಹಬ್ಬ ಅದು ಕ್ರಿಸ್ಮಸ್ ಹಬ್ಬವೇ. ಯಾಕೆ ಗೊತ್ತಾ? ಇದು ಮನುಷ್ಯರು ಬೆಳಕನ್ನು ಹೊತ್ತಿಸುವುದಲ್ಲ, ದೇವರೇ ಬೆಳಕಾಗಿ ಬಂದದ್ದು. ಯೇಸುಕ್ರಿಸ್ತನ ಕುರಿತಾಗಿ ಓದುವಾಗ ಆತನು ಲೋಕಕ್ಕೆ ಬೆಳಕಾಗಿ ಬಂದನು, ಪ್ರಕಾಶವಾಗಿ ಬಂದನು. ಆದ್ದರಿಂದ ಯೇಸುಕ್ರಿಸ್ತನು ಸೇವೆ ಮಾಡಿದಂಥ ದಿನಗಳಲ್ಲಿ ಜನರ ಬಗ್ಗೆ ಏನು ಹೇಳಿದ? ഇരുಳಿನಲ್ಲಿ ಇರುವಂತ ಜನರು ದೊಡ್ಡ ಬೆಳಕನ್ನು ಕಂಡರು. ದೇವರು ಈ ಒಂದು ಲೋಕದಲ್ಲಿ ಯೇಸುಕ್ರಿಸ್ತನು ಎಂಬಂತ ಹೆಸರಿನಲ್ಲಿ ಅವತರಿಸಿದನು. ಯೇಸುವೆ ಹೇಳುತ್ತಾನೆ, ನಾನು ಲೋಕದಲ್ಲಿ ಇರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. ಆ ರೀತಿ ಹೇಳಿದಂತ ಏಕೈಕ ದೇವರು ಯೇಸುಕ್ರಿಸ್ತನು ಮಾತ್ರವೇ. ಇದು ಮನುಷ್ಯರು ಏನೋ ಹೇಳಿದ ಕತೆ ಅಲ್ಲ. ದೇವರೇ ತನ್ನನ್ನು ಬೆಳಕಾಗಿ ಪ್ರಕಟಿಸಿ ಜನರ ಜೀವಿತವನ್ನೇ ಬೆಳಕಾಗಿ ಮಾರ್ಪಡಿಸಿದ್ದು ಯೇಸು. ಈ ಲೋಕದಲ್ಲಿ ಪಾಪದ ഇരുಳು ಇದೆ, ಶಾಪದ ഇരുಳು ಇದೆ, ಸೈತಾನನ ഇരുಳು ಇದೆ, ಚಿಂತೆ, ಕಳವಳ ಎಂಬಂತ ഇരുಳು ಮನುಷ್ಯನನ್ನು ಆವರಿಸಿಕೊಂಡಿದೆ. ಈ ഇരുಳೆಲ್ಲವನ್ನು ನೀಗಿಸಿ ಅವನ ಜೀವಿತದಲ್ಲಿ ಒಂದು ಬೆಳಕನ್ನು ತರಲೆಂದೆ ದೇವರು ಮನುಷ್ಯನಾಗಿ ಯೇಸು ಎಂಬಂತ ಹೆಸರಿನಲ್ಲಿ ಲೋಕಕ್ಕೆ ಬಂದರು. ಆತನು ಬೆಳಕಾಗಿ ಬಂದನು. ಲೋಕದಲ್ಲಿ ಬಂದು ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತ ನಿಜವಾದ ಬೆಳಕೆ ದೇವರಾದ ಯೇಸು ಕ್ರಿಸ್ತನು. ಆತನಿಂದ ನಿಮ್ಮ ಜೀವಿತವನ್ನು ಪ್ರಕಾಶಪಡಿಸಲು ಸಾಧ್ಯ. ನಿಮ್ಮ ಜೀವಿತದಲ್ಲಿ ಪಾಪ ಶಾಪಗಳು ಆವರಿಸಿಕೊಂಡು ഇരുಳಾದಂಥ ಅವಸ್ಥೆಯಲ್ಲಿ ಪರಿತಪಿಸುತ್ತಾ ಇದ್ದೀರಾ? ಇಂದು ಆ ಬೆಳಕಿಗೆ ನೀವು ಅವಕಾಶ ಕೊಡಿರಿ. ഇരുಳು ತಾನಾಗಿಯೇ ನೀಗುತ್ತದೆ. ಕೆಲವರು ನಾನು ഇരുಳಿನಲ್ಲೇ ಬಾಳಿದೆನು, ಇನ್ನು ಜೀವಿತವನ್ನು ಬದಲಾಯಿಸಲಾಗುವುದಿಲ್ಲ ಅಂದುಕೊಳ್ಳುತ್ತಾರೆ. ನನಗೊಬ್ಬ ಸಹೋದರ ಗೊತ್ತು. ಒಂದು ಕಡೆ ಕುಡಿತದ ಅಭ್ಯಾಸ, ಮತ್ತೊಂದು ಕಡೆ ಜೂಜು ಆಡುವುದು. ಹಣವನ್ನು ಕಟ್ಟಿ ಜೂಜಾಡಲು ಆರಂಭಿಸಿದರೆ ದಿನಗಳು ಹೋಗುವುದೇ ತಿಳಿಯದು, ಗಂಟೆಗಳಲ್ಲ ದಿನಗಳು ಹೋಗುವುದೇ ತಿಳಿಯದು. 2-3 ದಿನಗಳು ಕುಳಿತು ಇಸ್ಪೀಟ್ ಆಡುವುದು, ಜೂಜಾಟ ಆಡುವುದು. ಈಗ ಅನೇಕರು ಆನ್ಲೈನ್ ಜೂಜಾಟ, ಗಂಟೆಗಟ್ಟಲೆ ಜೂಜಾಡಿ ಅದಕ್ಕೆ ದಾಸರಾಗಿ ಹಣವನ್ನು ಕಳೆದುಕೊಂಡು ಹೊರಗೆ ಹೇಳಲು ಆಗದೆ ഇരുಳಿನಲ್ಲಿ ತವಕಿಸುತ್ತಾ ಇರುವಂತ ಜನರು ಅನೇಕರು. ಅದೇ ರೀತಿಯಾಗಿಯೇ
ಆ ರೀತಿಯಾಗಿ ಒಂದು ಕಡೆ ಜೂಜಾಟ, ಇನ್ನೊಂದು ಕಡೆ ಮದ್ಯಪಾನ, ಹಣವನ್ನೆಲ್ಲ ನಷ್ಟಪಡಿಸಿ ಮನೆಯೊಳಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಈಗ ಅವರಿಗೆ ತಪ್ಪೆಂದು ತಿಳಿಯುತ್ತಾ ಇದೆ. ಮನೆಯೊಳಗೆ ಬಡತನ ಬಂದಿದೆ, ಹಣದ ಕಷ್ಟ ಬಂದಿತ್ತು, ಇನ್ನು ಬಾಳುವುದಕ್ಕಾಗುವುದೇ ಇಲ್ಲ ಎಂಬಂತ ಪರಿಸ್ಥಿತಿಗಳು ಬಂದವು. ಇದನ್ನು ಬಿಟ್ಟು ಹೊರಗೂ ಬರುವುದಕ್ಕಾಗುತ್ತಿಲ್ಲ, ನೆಮ್ಮದಿಯಾಗಿರಲು ಆಗುತ್ತಿಲ್ಲ. ಈ ರೀತಿಯಾಗಿ ಸಿಕ್ಕಿಕೊಂಡಂತ ಒಂದು ಅವಸ್ಥೆಯಲ್ಲಿ ನಾನು ಸತ್ತು ಹೋಗುತ್ತೇನೆ, ನನ್ನಿಂದ ನಿಮಗೆ ಯಾವುದೇ ಪ್ರಯೋಜನ ಇಲ್ಲ ಎಂದು ಹೆಂಡತಿಗೆ ಹೇಳಲು ಆರಂಭಿಸಿದರು. ನಾನು ಸತ್ತು ಹೋಗುತ್ತೇನೆ, ನೀವಾದರೂ ನೆಮ್ಮದಿಯಾಗಿರಬಹುದು, ನನಗೆ ಈ ಪಾಪವನ್ನು ಬಿಡುವುದಕ್ಕೂ ಆಗುತ್ತಿಲ್ಲ, ನಿಮ್ಮನ್ನು ಸಂತೋಷವಾಗಿ ನೋಡಿಕೊಳ್ಳಲು ಆಗುತ್ತಿಲ್ಲ ಅಷ್ಟೇ ಎಂಬುದಾಗಿ. ಆಗ ಪ್ರಾರ್ಥಿಸುವಂತವರ ಹೆಂಡತಿ ಹೇಳಿದರು, ಪ್ರಾರ್ಥಿಸುವುದಕ್ಕೆ ಒಬ್ಬ ಸೇವಕರು ಇದ್ದಾರೆ, ಅವರ ಬಳಿ ಹೋಗೋಣ, ಒಂದೇ ಒಂದು ಬಾರಿ ಪ್ರಾರ್ಥನೆ ಮಾಡಿರಿ. ಇಲ್ಲ, ನನ್ನ ಜೀವಿತವನ್ನು ಯಾರು ಬದಲಾಯಿಸುವುದಕ್ಕಾಗದು, ಎಲ್ಲ ಮುಗಿದು ಹೋಯಿತು, ಇನ್ನು ಮೇಲೆ ಅದರಿಂದ ಹೊರಬರುತ್ತೇನೆ ಎಂಬಂತ ನಂಬಿಕೆಯೇ ನನಗೆ ಇಲ್ಲ, ಅದು ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ, ಅದಿಲ್ಲದೆ ಇರಲು ಆಗುವುದಿಲ್ಲ, ಅದಿದ್ದರೆ ನಿಮ್ಮನ್ನು ಸಂತೋಷವಾಗಿ ನೋಡಿಕೊಳ್ಳಲು ಆಗುವುದಿಲ್ಲ, ನನ್ನ ಜೀವಿತವೇ ಮುಗಿದು ಹೋಯಿತು. ಇಲ್ಲ, ದೇವರಿಗೆ ಒಂದೇ ಒಂದು ಚಾನ್ಸ್ ಕೊಡಿ ಎಂದು ಬಲವಂತ ಮಾಡಿ ಕರೆದುಕೊಂಡು ಬಂದರು. ಒಂದೇ ಒಂದು ಸಾರಿ ಬರುವೆ ಅಷ್ಟೇ ಅನ್ನುವಾಗ ಸರಿ ಎಂದು ಆ ಸೇವಕರ ಬಳಿಗೆ ಹೋಗುವಾಗ ಅವರು ಪ್ರೀತಿಯಿಂದ ಮಾತನಾಡಿದರು. ಅವರು ಹೇಳಿದರು, ಅಯ್ಯ, ನನ್ನನ್ನು ಯಾರು ಬದಲಾಯಿಸಲು ಆಗುವುದಿಲ್ಲ, ಇಷ್ಟು ವರ್ಷಗಳ ಈ ಒಂದು ಅಭ್ಯಾಸ, ಈ ಜೂಜಾಡುವುದು, ಕುಡಿಯುವುದು, ಸ್ನೇಹಿತರೊಟ್ಟಿಗೆ ಸೇರಿ ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡೆ, ಅದನ್ನು ನಿಲ್ಲಿಸುವುದಕ್ಕೂ ಆಗುವುದಿಲ್ಲ, ನಿಮ್ಮ ಯೇಸುವಿನಿಂದ ಬದಲಾಯಿಸಲು ಆಗುವುದಿಲ್ಲ. ಅವರು ಹಾಗೆ ನಗುತ್ತಾ ಹೇಳಿದರು, ಯೇಸುವಿನಿಂದ ಬದಲಾಯಿಸಲಾಗದೇ ಇರುವ ಮನುಷ್ಯನೇ ಇಲ್ಲ. ಎಂತಹ ಪಾಪ ಇರುಳನ್ನು ಕೂಡ ನೀಗಿಸಿ ಒಬ್ಬ ಮನುಷ್ಯನ ಜೀವಿತವನ್ನು ಬೆಳಕಾಗಿ ಮಾಡಲು ಯೇಸುವಿನಿಂದ ಸಾಧ್ಯ. ಒಂದೇ ಒಂದು ಸಂದರ್ಭ ಕೊಡಿರಿ, ನನ್ನ ಜೊತೆ ಸೇರಿ ಯೇಸು ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ, ಅದಕ್ಕೆ ಮಾತ್ರ ಅವಕಾಶ ಕೊಡಿ ಅನ್ನುವಾಗ ಬಹಳ ಹೊತ್ತು ಮಾತನಾಡಿ, ಸರಿ, ನಿಮ್ಮ ಯೇಸು ಏನು ಮಾಡುತ್ತಾರೋ ನೋಡೋಣ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಅಂದರು. ಆದ್ದರಿಂದ ಹೃದಯದಲ್ಲಿ ಕೈ ಇಟ್ಟುಕೊಂಡು ಅವರು ಹೇಳಿದ ಹಾಗೆಯೇ, ಯೇಸು ನನ್ನ ಹೃದಯದಲ್ಲಿ ಬನ್ನಿ, ಪಾಪವನ್ನು ಕ್ಷಮಿಸಿರಿ, ಇರುಳಾದ ಜೀವಿತವನ್ನು ಬೆಳಕಾಗಿ ಮಾಡಿ ಎಂದು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದರು. ಆ ಸೇವಕರು ಪ್ರಾರ್ಥನೆ ಮಾಡಿದರು. ನೋಡಿರೆ, ದೇವರ ಶಕ್ತಿಯು ಮುಟ್ಟಿತು. ಯೇಸು ಎಂಬಂತ ಬೆಳಕು ಅವರ ಹೃದಯದಲ್ಲಿ ಪ್ರಕಾಶಿಸುವುದಕ್ಕೆ ಆರಂಭವಾಯಿತು. ಆ ಇರುಳು ನೀಗಿ ಹೋಗಲು ಆರಂಭವಾಯಿತು. ಪಾಪದ ಇರುಳು, ಶಾಪದ ಇರುಳು ಅದೆಲ್ಲವೂ ನೀಗಿತು. ಹೃದಯದಲ್ಲೊಂದು ಬೆಳಕು, ಹೃದಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಬೆಳಕು ಬಂದಿತ್ತು. ಅದಾದ ಮೇಲೆ ಕುಡಿಯಬೇಕೆಂಬ ಯೋಚನೆಯೂ ಬರಲಿಲ್ಲ, ಜೂಜಾಡುವಂತ ಚಿಂತೆಯೂ ಬರಲಿಲ್ಲ, ಜೀವಿತವೇ ಬದಲಾಯಿತು. ಅವರಿಗೆ ಆಶ್ಚರ್ಯ, ನಾನು ಹೇಗೆ ಹೀಗೆ ಬದಲಾದೆ? ಬೆಳಕು ಬಂದರೆ ಇರುಳು ನೀಗಲೇಬೇಕು. ಬೆಳಕಾಗಿರುವ ಯೇಸು ನಿಮ್ಮ ಹೃದಯದಲ್ಲಿ ಬಂದರೆ ಪಾಪ, ಶಾಪ, ವ್ಯಾಧಿ, ಸೈತಾನ, ಭಯ ಎಂಬಂತ ಇರುಳು ತಾನಾಗಿಯೇ ನೀಗುತ್ತದೆ. ಅದಕ್ಕೆ ಆತನು ಬೆಳಕಾಗಿ ಬಂದನು. ನಿಮಗೆ ಆ ಬೆಳಕು ಅವಶ್ಯ, ಅದಕ್ಕೆ ಆ ಬೆಳಕು ನಿಮಗೆ ಬೇಕು. ಯೇಸುವೆ, ನೀವು ಬೆಳಕಾಗಿ ಬಂದಂತ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕನ್ನು ಕೊಡಲು ನಿಮ್ಮಿಂದ ಸಾಧ್ಯ. ನನ್ನ ಜೀವಿತದಲ್ಲಿ ಬನ್ನಿರಿ, ಹೃದಯದಲ್ಲಿ ಕೈ ಇಟ್ಟುಕೊಂಡು ಪ್ರಾರ್ಥಿಸಿರಿ. ಯೇಸುವೆ, ನನ್ನ ಜೀವಿತದಲ್ಲಿ ಬೆಳಕಾಗಿರುವಂತ ನೀವು ನನಗೆ ಬೇಕು. ನನ್ನ ಇರುಳು, ಪಾಪದ ಇರುಳು, ಶಾಪದ ಇರುಳು ನೀಗಬೇಕು, ಭಯ ಎಂಬಂತ ಇರುಳು ನೀಗಬೇಕು. ದೇವರೇ, ನನ್ನ ಜೀವಿತದಲ್ಲಿ ಇರುವಂತ ಈ ಮರಣದ ಇರುಳು ನೀಗಬೇಕು, ಸೈತಾನನೆಂಬ ಇರುಳು ನೀಗಬೇಕು. ನನ್ನ ಜೀವಿತವನ್ನು ಬೆಳಕಾಗಿ ಮಾರ್ಪಡಿಸಬೇಕು. ಯೇಸುವೆ, ನೀವು ಬೆಳಕಾಗಿ ನನ್ನ ಜೀವಿತದಲ್ಲಿ ಬನ್ನಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.